ಈಶ್ವರ ಮಾಡೋದೆಲ್ಲ ಅವಾಂತರ. ಅತ್ತೆ ನೀವ್ ಈ ಮನೆಗ್ ಬರ್ತೀರಾ ಅಂದ್ರೆ ಈ ಮನೇಲಿ ಸಡಗರವೋ ಸಡಗರ. ಈ ಮನೆಯಲ್ಲಿ ಈ ಅತ್ತೆಗೆ ಅಷ್ಟೊಂದು ಡಿಮ್ಯಾಂಡ? ಡಿಮಾಂಡ್ ನಿಮಗಲ್ರಿ, ಊರಿಂದ ತಂದಿರೋ ಚಕ್ಲಿ ಕೊಡಬಳಿಗೆ. ನಮ್ಮ ಅತ್ತೆ ಯಾವತ್ತು ಬರಿಗೇಲಿ ಬಂದಿಲ್ಲಪ್ಪ, ಹುಬ್ಳಿಂದ ಬರ್ಬೇಕಾದ್ರೆ ಏನೋ ಕುರುಕರು ತಂದೆ ತರ್ತಾರೆ. ಮತ್ತೇನಪ್ಪ ಸುಬ್ಬು ಹೆಂಗದಿ? ನೀವ್ 3 ಕಡೆ ಅವ್ರ ಹೆಣ್ಣದವನ್ರಿ? ಯಾಕ ತಲೀಸವ್ರು ಮಾತಾಡಕತ್ತಿದ್ರಲ್ಲ, ಮದ್ವಿ ಮಾಡ್ಸಿರನ ಅನ್ಕೊಂಡೆ. ನೀನ ಯಾಕೆ ಲಗ್ನ ಲಗ್ನ ಅಂತ ಸಾಯ್ತಿಯಲೆ? ಲಗ್ನ ಆದವ್ರೆಲ್ಲ ಏನ್ ಸಾಧಿಸ್ಯಾರಪ್ಪ? ಮಕ್ಕಳು ಮಾಡ್ಯಾರ. ಅದನ್ ಬಿಟ್ಟು ಇನ್ನೇನ್ ಮಾಡ್ಯಾರ? ಹಂಗಂದ್ರ ಮದ್ವಿ ಆಗೋಣ ಅಂತೀರಿ? ಸ್ವಲ್ಪ ಸುಮ್ನಿರ. ಈ ಊರಾಗ ನಂದು ಒಂದ್ ಮನೆ ಅದ, ರಂಗನಾಥನ್ ಅವ್ರಿಗೆ ಬಾಡಿಗೆ ಕೊಟ್ಟಿದೀವಿ. ಆ ಮನೆ ಬಿಡಿಸ್ತೀನ, ನಾನು ಹೋಗಿ ಅಲ್ಲಿರ್ತೀನಿ. ಅವ್ರು ಟೈಮ್ ಚಟೆ ಬಾಡಿಗೆ ಕೊಡ್ತಿದಾರಲ್ಲ. ಕೊಡ್ತಾರೋ ಯಪ್ಪ, ಆದ್ರೆ ಹಳೆ ಕಾಲದ ಬಾಡಿಗೆ. ಹಳೆ ಮನೆ ಹಳೆ ಬಾಡಿಗೆನೆ ಕೊಡೋದಪ್ಪ. ಈಗಿನ ಕಾಲದಲ್ಲಿ ಅಷ್ಟು ದೊಡ್ಡ ಮನೆಗೆ 5,000 ರೂಪಾಯಿ ಯಾವ ಮೂಲೆಗೆ ಸಾಲ್ತತಿ? ನಾ ಮೊನ್ನೆ ಫೋನ್ ಮಾಡಿ ಮನೆ ಬಿಡು ಅಂತ ಚೆನ್ನಾಗಿ ದಬಾಯಿಸ್ತೆ. ಅದಕ್ಕೆ ಅವನೇನಂತಾನೆ, ನಾ ಮನೆ ಬಿಡುದೇ ಇಲ್ಲ, ಅದೇನ್ ಮಾಡ್ತೀಯ ಮಾಡ್ಕೋ ಹೋಗು ಅಂತಾನ. ನಿಮ್ಮನೆ ನಿಮಗ್ ಕೊಡಕ್ ಇಷ್ಟೊಂದು ತಕ್ರಾರ? ನೀವೇನು ಯೋಚನೆ ಮಾಡ್ಬಿಡಿ, ನನ್ನ ಗೆಳೆಯ ಲಾಯರ್ ಗುಂಡಣ್ಣ ಅಂತಾನೆ, ಅವನಿಗೆ ಕೇಸ್ ಒಪ್ಸೋಣ. ಅವನು ಅವ್ರನ್ನೆಲ್ಲರನ್ನು ಕೋರ್ಟಿನ ಕಟ್ಕಡೆ ನಿಲ್ಲಿಸ್ತಾನೆ, ಜೈಲ್ಗೆ ಹಾಕ್ಸ್ತಾನೆ. ಏಪ್ಪ ನೀನ್ ನನಗ್ ಸಹಾಯ ಮಾಡ್ತೀಯ ಅಂತ ಗೊತ್ತು ಹೌದಪ್ಪ, ಅದಕ್ಕೆ ನಾನು ಇಲ್ಲಿಗೆ ಬಂದಿರೋದು. ನೋಡ, ನಿನ್ ಆಟ ನನ್ನ ಮುಂದೆ ನಡೆಯುದಿಲ್ಲ, ನಮ್ ಮನೆ ಖಾಲಿ ಮಾಡ್ಬೇಕಷ್ಟೇ. ನೋಡಮ್ಮ, ಮನೆ ನಿಮ್ದಾದ್ರೂ ಈ ಮನೆ ಕೊಟ್ಟಿರೋ ಅಡ್ರೆಸ್ಸು ನಮ್ದು. ನನಗೆ 3 ಜನ ಹೆಣ್ಮಕ್ಳಿದ್ದಾರೆ. ಅವ್ರನ್ನ ನೋಡೋಕೆ ಬರೋರು ಹೋಗೋರು ಜನ ಇದ್ದೇ ಇರ್ತಾರೆ. ಅವ್ರ ಮದುವೆ ಆದ್ಮೇಲೆ ಯಾವ್ದಾದ್ರೂ ಒಂದು ಹಳೆಯನ ಮನೇಲಿ ಹೋಗಿ ಸೆಟ್ಲ್ ಆಗ್ಬಿಡ್ತೀವಿ. ನಾವ್ ಯಾಕೆ ಇಲ್ಲಿ ಇರ್ತೀವಿ? ನಿನ್ ಮಕ್ಕಳಿಗೆ ಲಗ್ನ ಆಗೋವರೆಗೂ ಮನೆ ಬಿಡುದಿಲ್ಲ ಅಷ್ಟೇ ತಾನೇ? ಹೌದಮ್ಮ, ಬಿಲ್ಕುಲ್ ಮನೆ ಬಿಡಲ್ಲ. ನಿನ್ ಮನೆಗ 3 ಮಂದಿ ಗಂಡು ಮಕ್ಳು ಕಳಿಸ್ತೀನಿ, ಅವ್ರ ಮುಂದೆ ಅದೇನು ಮಾತಾಡ್ತೀಯೋ ಮಾತಾಡು. ಏನಮ್ಮ ಖುಷಿ ವಿಷಯ ಕಡೆ. ಏನು ನೀವು ಮನೆ ಬಿಡೋದು ಬೇಡ ಅಂತ? ಈಗ ಅಕ್ಕಯ್ಯಮ್ಮನಿಗೆ ಮದುವೆ ಜವಾಬ್ದಾರಿ ಬಂದ್ಬಿಟ್ಟಿದೆ. ನಮ್ಮ 3 ಜನ ಹೆಣ್ಮಕ್ಳಿಗೆ 3 ಜನ ಗಂಡುಗಳನ್ನು ಕಳಿಸ್ತಾ ಇದ್ದಾರೆ. ಹೌದಾ? 3 ಮಕ್ಳು ಮದುವೆ ಮುಗಿದ್ಮೇಲೆ ನಾವು ಅಕ್ಕಯ್ಯಮ್ಮನ ಮನೆ ಬಿಟ್ಟೇ ಬಿಡ್ತೀವಿ. ನಮ್ಗೆ ಯಾಕೆ ಹೇಳಿ ಈ ಮನೆನ ಅವ್ರ ತಲೆ ಮೇಲೆ ಹಾಕೊಂಡು ಹೋಗ್ಲಿ. ಅವ್ರ ಮನೆಗೆ ಬಂದ್ಮೇಲೆ ನಮ್ಗೆ ಇಷ್ಟಾದ್ರೂ ಒಳ್ಳೇದಾಯ್ತಲ್ಲ. ನಿಮ್ಮ 3 ಮಕ್ಕಳು ಮದುವೆ ಆದ ತಕ್ಷಣ ಮನೆ ಬಿಟ್ಕೊಡ್ತೀರಾ? ಹೌದು, ಅಕ್ಕಯ್ಯಮ್ಮ ತುಂಬಾ ಒಳ್ಳೆಯವರು. ಅವ್ರ ದೇಶದಿಂದ ನನ್ನ ಮಕ್ಕಳು ಮದುವೆ ಆಗ್ತಾ ಇದೆ. ಅವ್ರ ಆಶೀರ್ವಾದ ನನ್ನ ಮೇಲೆ ಇರ್ಬೇಕು. ಬರಮ್ಮ ಶುರು ಹಚ್ಕೊಳ. ಮೂಡಿಲ್ಲ ಕಣ, ನೋಡಕ್ ಒಳ್ಳೆಯವ್ರ ತರ ಕಾಣಿಸ್ತಾರೆ. ಏನ್ ಮಾಡುವಂತೀಯ ಮಮ್ಮ? ನೀ ಕೇಳ್ತೇನ ಕೇಳಿ. ಲೇ ಕೇಳ, ಏನ್ ಬೇಕಿತ್ತು? ಇನ್ನೊಂದ್ ಜಾಂಗೀರ್ ತಗೊಳ್ಳೇನ್ರಿ? ನೀವು ಸ್ವೀಟ್ ಇಡಿಸ್ತಾ? ಮಸ್ತ್ ಐತ್ರಿ. ನಾನೇ ಮಾಡಿದ್ದು. ಹೋಟೆಲಿಂದ ತರ್ಸಿದ್ ನಾನ ನೋಡಿನಿ. ಹೋಟೆಲಿಂದ ತಂದ್ರು, ಪ್ಲೇಟ್ ಅಲ್ಲಿ ಹಾಕಿಟ್ಟಿದ್ ಇವಳೆ. ನಿಮ್ಮ ಅಭಿಪ್ರಾಯ ಹೇಳಿ. ನಾನು ಮನೆಗೆ ಹೋಗಿ ಫೋನ್ ಮಾಡ್ತೀನಿ. ಹಲೋ, ನಾನು ಅಕ್ಕಯ್ಯಮ್ಮ. ಅಕ್ಕಯ್ಯಮ್ಮನವ್ರೆ, ನಿಮ್ಮ ಉಪಕಾರನ ನಾನು ಜೀವನ ಪರ್ಯಂತ ಮರೆಯೋ ಹಾಗಿಲ್ಲ. ನೀವು ತಪ್ಪದೆ ಮದುವೆಗೆ ಬಂದು ಉಡುಗೊರೆ ಕೊಟ್ಟು ಊಟ ಮಾಡಿಕೊಂಡು ಆಶೀರ್ವಾದ ಮಾಡಿ ಹೋಗ್ಬೇಕು. ನಾನ್ಯಾಕೆ ಆಶೀರ್ವಾದ ಮಾಡ್ಬೇಕು? ಬಂದವರು ನಿಮ್ ಮಕ್ಕಳನ್ನ ಲಗ್ನ ಆಗ ಗಂಡುಗಳಂತ ತಿಳ್ಕೊಂಡ್ರೇನು? ನಿಮ್ ಕೈ ಕಾಲು ಮುರಿಯಕ್ ಬಂದ್ರು ರೌಡಿಗಳವರು. ರೌಡಿಗಳ? ಮತ್ತೆ ರೌಡಿಗಳ ತರ ಕಾಣ್ತಾನೆ ಇರ್ಲಿಲ್ಲ. ಕೈಯಲ್ಲಿ ಒಂದು ದೊಣ್ಣೆ ಇಲ್ಲ, ಒಂದು ಮಚ್ಚಿಲ್ಲ, ಒಂದು ಪಿಸ್ತೂಲ್ ಇಲ್ಲ. ರೌಡಿಗಳ ಜಾತಿಗೆ ಅವಮಾನ. ನೀವು ರೌಡಿಗಳೆಲ್ಲ ಗಂಡಸರೇ ಅಲ್ಲ ಅಂತ ಹೇಳುವ. ಬೆಕ್ಕರ್ಸಲ್ಲ, ರೌಡಿಗಳು. ಈ ಮನೆ ನಮ್ದು. ನೀವು ಅಂದ್ರೆ ನಾನು ನಿಮ್ಮವಳಾಗ್ಬಿಡ್ತೀನಿ. ಓಸ್ ಕೊಟ್ಟಾರೆಲ್ಲ ರೌಡಿಗಳು ಆಗ್ಬಿಡ್ತಾರ? 5 ಬೆರಳು 5 ಕೋಟಿ ಕನ್ನಡಿಗರ ಆಸ್ತಿ ಮುಷ್ಟೆ ಕಟ್ ಹೊಡೆದ ಅಂದ್ರೆ ಇತಿಹಾಸದಲ್ಲಿ ಯಾವ ನನ್ನ ಮಗನು ಎದ್ದು ಬಂದ ಚರಿತ್ರೆನೇ ಇಲ್ಲ. ಈ ಶೆಟ್ಟಿ ದಿನಸಿ ಅಂಗಡಿ ತಕ್ಕಡಿ ಬೊಟ್ಟು ತಗೊಂಡು ತಲೆ ಮೇಲೆ ತಟ್ಟಿ ಮರ್ಡರ್ ಮಾಡ್ಬಿಡ್ತೀನಿ. ನಾನು ರೌಡಿಗಳಿಗೆ ರೌಡಿ. 52,000 ರೂಪಾಯಿ ಕೊಡ್ಬೇಕು. ಇಟ್ಬಿಟ್ಟು ಮಾತಾಡಿ. 52,000ನ ಬಿಡ್ರಿ. ಕೊಡು. ಕೊಟ್ರು 2,000 ರೂಪಾಯಿ ಇದೆ, ತಗೊಂಡೋಗಿ. ಇನ್ನು ಉಳಿದಿದ್ದು ನಾವ್ಯಾಕೆ ಕೊಡ್ಬೇಕು? ಮನೆ ನಿಮ್ದು ಅಂದ್ರಲ್ಲ, ನೀವೇ ಕೊಡ್ಬೇಕು. ನೋಡಿ, ನಾನು ಮತ್ತೆ ಬರ್ತೀನಿ, ವಸೂಲಿ ಮಾಡ್ಕೊಂಡು ಹೋಗ್ತೀನಿ. ನೀವೇನಾದ್ರೂ 50,000 ರೂಪಾಯಿ ಕೊಡ್ಲಿಲ್ಲ ಅಂದ್ರೆ 5 ಜನಕ್ಕೂ ಮೂಳೆ ಮುರಿದಾಕ್ಬಿಡ್ತೀನಿ. 50,000 ರೂಪಾಯಿ ಇದೆ. ನೋಡಿ, ಇವತ್ತು ನಾನು ನಿಮಗೆ ಕೊಟ್ಟಿದ್ದು ಒದೇ ಕಮ್ಮಿ ಆಯ್ತು. ಇನ್ನೇನಾದ್ರೂ ಒದೇ ಬೇಕು ಅಂದ್ರೆ ನಮ್ಮ ಅಂಗಡಿ ಹತ್ರ ಬನ್ನಿ. ನೋಡ್ರಪ್ಪ, ನನ್ನ ಮನೆ ಬಿಡಿಸ್ಕೊಡಕ್ಕೆ ಇಷ್ಟೆಲ್ಲ ಕಷ್ಟಪಟ್ಟಿದ್ದೀರಿ. ನನ್ನ 50 ಲಕ್ಷ ರೂಪಾಯಿ ಮನೆನ ನೀವು ಬಿಡಿಸ್ಕೊಟ್ರೆ ನಿಮಗೆ ನಾನು 5 ಲಕ್ಷ ರೂಪಾಯಿ ಕೊಡ್ತೀನಿ.